ಸರಿ ಇವತ್ತು ರಾಜ್ಯಾದ್ಯಂತ ಸಂಭ್ರಮವಾಗಿ ಆಚರಿಸಲಾಗ್ತಾರೆ. ಆದರೆ ಪ್ರತಿ ಸಲದಂತೆ ಈ ಸರಿಯೂ ಬೆಳಗಾವಿಯಲ್ಲಿ MES ನವರು ಪುಂಡಾತ್ ಬರೆದಿದ್ದಾರೆ. ಅವ್ರ ಜೊತೆಯಲ್ಲಿ ಆ MES ನಾಯಕರ ಜೊತೆಯಲ್ಲಿ ಪೊಲೀಸರು ಒಬ್ಬರು ಇನ್ಸ್ಪೆಕ್ಟರ್ ಸೆಲ್ಫಿ ತಗೊಂಡಿದ್ದು ಒಂದು ಆಕ್ರೋಶಕ್ಕೆ ಕಾರಣ. ನಾನು ನೋಡಿಲ್ಲ ಅದು. ಬಟ್ ಎನಿವೇ, ಕರ್ನಾಟಕದ ಭೂಮಿ ಮೇಲೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೆ ಕನ್ನಡ ಬಗ್ಗೆ ಅಭಿಮಾನ ಇರಬೇಕು, ರಾಜ್ಯದ ಬಗ್ಗೆ ಅಭಿಮಾನ ಇರಬೇಕು. ಇಡೀ ಪ್ರಪಂಚದಲ್ಲಿ ಅದೇ ಇರಬೇಕು. ನಾವು ಈ ತರ ಯಾರೇ ಅಗೌರವ ತರಿಸ್ತಕ್ಕಂಥದ್ದು ಯಾರನ್ನ ಮಾಡಿದ್ರೆ, ನನಗೆ ಗೊತ್ತಿಲ್ಲ, ಆ ತರ ಮಾಡಿದ್ರೆ ಅದನ್ನ ನಾನು ಖಂಡನೆ ಮಾಡ್ತೀನಿ. ಸರ್, ಸಂಪುಟ ವಿಸ್ತರಣೆ ಬಗ್ಗೆ ನೀವು ಶಾಂತಿಯಿಂದ ಇರಿ ಅಂತ ಹೇಳ್ತಾ ಇದ್ದೀವಿ. ಜನರು ಎಲ್ಲರೂ ಅದರದ ಬಗ್ಗೆನೇ ಚರ್ಚೆ ಆಗ್ತದೆ ಎಲ್ಲ ರಾಜಕೀಯ ವಲಯಗಳು. ಇಲ್ಲ, ಆರಾಮ್ ದೋಸೆ ತಿಂದು ಯಾರು ಮಾತಾಡಿಲ್ಲ. ಹೊರಗಡೆ ಎಲ್ಲರೂ ಅದನ್ನ ಮಾತಾಡ್ತಿದ್ರು. ಹೊರಗಡೆ ಯಾರು DCM ಆಗ್ತಾರೆ, ಯಾರು CM ಆಗ್ತಾರೆ, ಚರ್ಚೆ ಇದೆ. ಅಶಾಂತಿ ಏನಿಲ್ಲ, ಚರ್ಚೆ ಇದೆ. ಅದೇ ಚರ್ಚೆ ಏನು. ಸೊ ಕ್ರಾಂತಿ ಏನಿಲ್ಲ, ಚರ್ಚೆ ಇದೆ. ನೀವು ಶಾಂತವಾಗಿದ್ಬಿಟ್ರೆ ಚರ್ಚೆ ಫಸ್ಟ್ ಕ್ಲಾಸ್ ಆಗತ್ತೆ ಅಂತ. ಅದೇ ಚರ್ಚೆ ಅಂದ್ರೆ ಸಂಪುಟ ರೀಶಫಲ್ ಆಗತ್ತೆ ಸರ್. ಮೋಸ್ಟ್ಲಿ ಆಗ್ಬೋದು. ಯಾಕಂದ್ರೆ ಇಂತ ಒಂದ್ ಸಂದರ್ಭದಲ್ಲಿ ಯಾವಾಗ್ಲೂ ಒಂದ್ ಸರ್ಕಾರ ಫುಲ್ ಸರ್ಕಾರ ಮೆಜಾರಿಟಿ ಇದ್ದಾಗ ಡೆಫಿನೆಟ್ಲಿ ರೀಶಫಲ್ ಆಗ್ತಕ್ಕಂಥದ್ದು ಯಾವಾಗ್ಲೂ ಎಲ್ಲ ಸರ್ಕಾರಗಳ ಸಾಧ್ಯತೆ ಇದೆ. ನಮ್ಮ ಸರ್ಕಾರದ ಕೂಡ ಸಾಧ್ಯತೆ ಇದೆ. ಇದು ಏನೇ ಮಾಡಿದ್ರು ಹೈಕಮಾಂಡ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಕೆಲವೊಂದಿಷ್ಟು ಸಚಿವರನ್ನ ಕೈ ಬಿಡೋದು ಚಿಂತನೆ. ಆಬ್ವಿಯಸ್ಲಿ ಅಲ್ಲ, ರೀಶಫಲ್ ಆಗ್ಬೇಕು. ಅಲ್ಲ, ರೀಶಫಲ್ ಆಗ್ಬೇಕಂದ್ರೆ ಆಗ್ಲೇಬೇಕಲ್ಲ. ವರ್ಕ್ ರಿಪೋರ್ಟ್ ಯಾವ ತರ ಇರ್ಬೇಕು ಸರ್? ಅದೇನ್ ಮಾನದಂಡಗಳು ಮಾಡ್ತಾರೆ ಹೈಕಮಾಂಡ್ಗೆ, ಮುಖ್ಯಮಂತ್ರಿಯವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಡೇಟ್ ಫಿಕ್ಸ್ ಆಗಿದೆ CM ಬದಲಾವಣೆಗೆ, ಪ್ರಮಾಣ ವಚನಕ್ಕೆ ಅಂತ. ಅದ್ ನನಗೆ ಗೊತ್ತಿಲ್ಲ. ಡೇಟ್ ಫಿಕ್ಸ್ ಆಗಿದ್ದು ನನಗೆ ಗೊತ್ತಿಲ್ಲ. ಬೇರೆ ಚೇಂಜ್ ಆಗ್ತಾರೆ ಅನ್ನೋದು ಗೊತ್ತಿದೆ. ಯಾವ್ದು ಗೊತ್ತಿಲ್ಲ ನನಗೆ. ನಾನ್ ನಿಮ್ಮಂಗೆ ಅಮಾಯಕರ್ರಿ. ನಾನ್ ನಿಮ್ಗೇನ್ ಇನ್ಫಾರ್ಮೇಶನ್ ನಿಮಗೆ ಫಸ್ಟ್ ಬರೋದು, ಡೆಲ್ಲಿಯಿಂದ ಫಸ್ಟ್ ಇನ್ಫಾರ್ಮೇಶನ್ ನಿಮಗೆ ಸಿಗೋದು. ಜನರಲ್ ಆಗಿ ನೀವು ನಮ್ಕಿನ ಬಾರಿ ಇನ್ಫಾರ್ಮೇಟಿವ್. ಮತ್ತೇನ್ ಸರ್, ಈಗ CM ಬದಲಾವಣೆ ಅದೇ ಚರ್ಚೆ ಸರ್. ಈಗ ಆಗುತ್ತೋ ಆಗಲ್ವಾ? ಕೆಲ್ರೆ ಆಗತ್ತಂದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ನನಗೇನಂದ್ರೆ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಪ್ರಧಾನಮಂತ್ರಿ ಎಲ್ಲಾನ ಚೇಂಜ್ ಆಗ್ಬೋದು ಅಂತಕ್ಕಂಥದ್ದು ನನಗಿದೆ. ಯಾಕಂದ್ರೆ ಎಲ್ಲ ಸುಳ್ಳು ಹೇಳ್ತಾ ಇಲ್ಲ. ನಿತೀಶ್ ಬಾಬು ಅವ್ರು ಏನಾದ್ರು ಸೋತ್ರೆ ಈ ದೇಶದ ರಾಜಕಾರಣಿಗಳು ಅಲ್ಲಿ ಕ್ರಾಂತಿ ಆಗ್ತಕ್ಕಂಥ ಸಾಧ್ಯತೆ ಕಾಣ್ತದೆ ನನಗೆ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಆಲ್ರೆಡಿ ಒತ್ತಡ ಸ್ಟಾರ್ಟ್ ಆಗಿದೆ. ಆಮೇಲೆ ನಿತೀಶ್ ಬಾಬು ಅವರು ಕೂಡ ಒತ್ತಡ ಈಗ. ಯಾಕಂದ್ರೆ ಅವರಿಗೆ ಮೋಸ್ಟ್ಲಿ ಮೈಯಲ್ಲಿ ಹುಷಾರಿಲ್ಲ ಅವರಿಗೆ. ಹಂಗಾಗಿ ಅವ್ರಿಗೆ ಸುಮ್ಮನೆ ಡಮ್ಮಿ ಆಗಿ ಎಲ್ಲ ಕಡೆ ಯೂಸ್ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಸೊ ಇವತ್ತು ಎಲ್ಲೋ ಒಂದ್ ಜಾಗದಲ್ಲಿ ನಿತೀಶ್ ಬಾಬುಗೆ ಮುಳುಗಿಸ್ತಕ್ಕಂಥ ಕೆಲಸ BJP ಮಾಡುತ್ತೆ. ಅದ್ರ ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿ ಇವತ್ತು ಈ ಬಾರಿ BJP ಸೋಲ್ತಕ್ಕಂಥ ಸಾಧ್ಯತೆ ಬಹಳ ಕಾಣ್ತಾ ಇದೆ. ಅದಕ್ಕಾಗಿ ಆ ಭಯದ ವಾತಾವರಣದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ನಮ್ಮ ಹೆಣ್ಮಕ್ಳ ಅಕೌಂಟಿಗೆ 10,000 ರೂಪಾಯಿ ಕೊಟ್ಟು 7,500 ಕೋಟಿ ಅವೆಲ್ಲ ಹಂಚ್ಬಿಟ್ಟಿದ್ದಾರೆ. ಅದು ಆಕ್ಚುಲಿ ಓಟಿನ ದುಡ್ಡೇ ಕೊಟ್ಟಿರೋದು. ಓಟಿಗಾಗಿ ದುಡ್ಡು 7,500 ಕೋಟಿಯನ್ನು ಕೊಟ್ಟಿದ್ದಾರೆ. ಓಟಿಗಾಗಿ ದುಡ್ಡು ಕೇಳಿರೋದು. ಯಾಕಂದ್ರೆ ವಿಶ್ವಗುರು ಆಗಿ 25 ವರ್ಷ BJP ಆಡಳಿತದಲ್ಲಿ ಅಲ್ಲಿದ್ದು, 10 ವರ್ಷ ಕೇಂದ್ರದಲ್ಲಿದ್ದು ಕೆಲಸ ಯಾವ ರೀತಿ ಆಗಿದೆ ಅಂತಂದ್ರೆ, ಇವಾಗ 10,000 ಕೋಟಿ ಕೊಟ್ಟು ಹೆಣ್ಮಕ್ಳು ಓಟ್ ತಗೊಳ್ತಕ್ಕಂಥ 10,000 ರೂಪಾಯಿ ಒಂದು ಓಟಿಗೆ ಕೊಟ್ಟು 7,500 ಕೋಟಿ ಖರ್ಚು ಮಾಡಿ ಇವತ್ತು ಓಟ್ ಕೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ BJP ಬಂದಿದ್ರೆ, ಇದು ಯಾವುದೇ ಒಬ್ಬ ಒಂದ್ ಸ್ವಲ್ಪ ಇಷ್ಟ ಮಟ್ಟಿಗೆ ಸ್ವಾತಂತ್ರ್ಯ ಬಂದಾಗಲಿಂದ ನಮ್ಮ ತಾತ, ನಿಮ್ ತಾತ, ನಿಮ್ಮ ಮುತ್ತಾತ, ನಮ್ಮ ಮುತ್ತಾತ, ನಮ್ಮ ಮೊಮ್ಮಕ್ಕಳು ಇಲ್ಲಿವರೆಗೆ ಬಂದಿದ್ದಾರೆ. ಇಂಥ ಒಂದು ನಿರ್ದೇಶನ ಎಲ್ಲ ಇರ್ಬೋದಾ? ಇಂಥ ಒಂದು ವ್ಯವಸ್ಥೆಯಲ್ಲಿ, ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇವಲ 2 ತಿಂಗಳ ಚುನಾವಣೆ ಇದೆ. ಒಬ್ಬೊಬ್ಬರ ಅಕೌಂಟಿಗೆ 10,000 ರೂಪಾಯಿ ಹಾಕಿ ಏನೋ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ ಓಟ್ ಕೇಳ್ತಕ್ಕಂಥದ್ದು ಎಲ್ಲಿ ಮಟ್ಟಿಗೆ ಸರಿ? ಇದು ಯಾರ ದುಡ್ಡು ಇದು? ನೀವು ಮೊದಲೇ ಮ್ಯಾನಿಫೆಸ್ಟೋನಲ್ಲಿ ಮಾಡಿಬಿಟ್ಟು ಸರ್ಕಾರದ ಕಾರ್ಯಕ್ರಮ ಇದ್ರೆ ಮಾಡಿ, ತೊಂದರೆ ಇಲ್ಲ. 2 ತಿಂಗಳಿದೆ ಚುನಾವಣೆಗೆ. ಅದು ಸಿಂಧೂರ್ ಕ್ಲಿಕ್ ಆಗ್ಲಿಲ್ಲ, ಕೂನು, ಸಿಂಧೂರು, ತೆಲುಗು ಕ್ಲಿಕ್ ಆಗ್ಲಿಲ್ಲ, SR ಕ್ಲಿಕ್ ಆಗ್ಲಿಲ್ಲ. ಏನೋ ಒಂದು ಮಾಡ್ಬೇಕಲ್ಲ, ಸಡನ್ ಆಗಿ ಏನ್ ಮಾಡ್ಬಿಟ್ರು. ಯೂಶಲಿ ಏನಾಗುತ್ತೆ, 6 ತಿಂಗಳ ಮುಂಚೆ ಯಾವಾಗ್ಲೂ ಎಲೆಕ್ಷನ್ ಡಿಕ್ಲೇರ್ ಆದಾಗ ಯಾವ್ದು ಡೆವಲಪ್ಮೆಂಟ್ ವರ್ಕ್ಸ್ ಮಾಡಕ್ ಬರಲ್ಲ ಅಲ್ವಾ? ಇವರು ಪ್ರಚಾರ ಗಿಟ್ಸ್ಕೊಂಡು ತುದೇವರಿಗೆ ಬಂದು ಲಾಸ್ಟಿಗೆಲ್ಲ ನೋಡ್ಕೊಂಡು ಮಾಡಿ ಇವತ್ತು 10,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಾರೆ. ಸೊ ಇದೇ ಇವ್ರದ್ದು ಕ್ರಾಂತಿಕಾರಿ ಯೋಜನೆಗಳು, ದೇಶ ಬದಲಾವಣೆ ಆಗ್ತಕ್ಕಂಥ ಯೋಜನೆಗಳು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಮೊದಲಂದ್ರೆ ಗ್ಯಾರಂಟಿಗಳು ಎಲ್ಲ ಕಡೆ ಒಯ್ದಿದ್ದಾರೆ. ಎಲ್ಲ ಬೈದ್ರು, ನಮ್ಮನ್ನ ಬಾರಿ ಉಗುಳಿದ್ರು, ಬಂದು ಬಾಯಿ ಸಿಕ್ಕಂಗೆ ಮಾತಾಡಿದ್ರು ಪ್ರಧಾನಮಂತ್ರಿ. MP ನಲ್ಲಿ ನಮ್ದೇ ಸ್ಕೀಮ್ ಉಪಯೋಗಿಸಿದ್ರು, ಮಹಾರಾಷ್ಟ್ರದಲ್ಲಿ ನಮ್ಮ ಸ್ಕೀಮೇ ಉಪಯೋಗಿಸಿದ್ರು, ಈಗ ಬಿಹಾರ್ ನಲ್ಲಿ ಕೂಡ ನಮ್ಮ ಸ್ಕೀಮ್ ಉಪಯೋಗಿಸಿದ್ದಾರೆ. ಎಲ್ಲಾ ರಾಜ್ಯಗಳು ನಮ್ಮ ಸ್ಕೀಮೇ ಉಪಯೋಗಿಸ್ತಾ ಇದಾರೆ. ಅದ್ರಿಗೆ ಏನ್ ಡೌಟ್ ಇಲ್ಲಲ್ಲ. ಇನ್ನೊಂದು ಸಭ್ಯತೆ ರಾಜಕಾರಣ ಅನ್ನೋದು ಒಂದು ಸಾಕಷ್ಟು ಚರ್ಚೆ ಆಗ್ತದೆ. ಪ್ರದೀಪ್ ಈಶ್ವರ್ ಆಗಲಿ, ಪ್ರತಾಪ್ ಸಿಂಹ ಆಗಲಿ ಸಾಕಷ್ಟು ಭಾಷಣ. ಇಲ್ಲ, ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಲೈಫ್ ನಲ್ಲಿ ನಾವು ವಿ ಆರ್ ಆಲ್ ನಾಟ್ ಪರ್ಮನೆಂಟ್. ಲಾಂಗ್ ವೇ ಟು ಗೋ ಇನ್ ಪಾಲಿಟಿಕ್ಸ್. ಯಾಕಂದ್ರೆ ಅವ್ರಿಬ್ರು ಯಂಗ್ಸ್ಟರ್ಸ್ ಇದ್ದಾರೆ, ದೇ ಗಾಟ್ ಲಾಂಗ್ ವೇ ಟು ಗೋ. ಯಾರು ಸರಿಯೋ ಯಾರು ತಪ್ಪು ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಐ ರಿಕ್ವೆಸ್ಟ್, ಈ ತರ ಮಾತಾಡೋದ್ರಲ್ಲಿ ಸರಿಯಲ್ಲ ಅಂತ ನಂದು ಪರ್ಸನಲ್ ಆಸ್ ಅ ಫ್ರೆಂಡ್, ಆಸ್ ಅ ಬ್ರದರ್, ಐ ವುಡ್ ರಾದರ್ ರಿಕ್ವೆಸ್ಟ್ ದೆಮ್ ಟು ರಿಫ್ರೇನ್ ಫ್ರಮ್ ಸಚ್ ಡಿಸ್ಕಷನ್ಸ್. ನಾನು ಏನು ಅಥಾರಿಟಿನೇ ಇಲ್ಲ ಅವ್ರಿಗೆ ಹೇಳಲಿಕ್ಕೆ, ಆದ್ರೆ ರಿಕ್ವೆಸ್ಟ್,
ಯಾರೇ ಆಗಿರ್ಲಿ ಪರ್ಸನಲ್ ಲೈಫ್ನ ಪರ್ಸನಲ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಈ ತಂತ್ರ ವ್ಯವಸ್ಥೆಗೆ ಸರಿಯಲ್ಲ. ಸೊ ಆಲ್ವೇಸ್ ಎಲ್ಲರೂ ಪಕ್ಷಾತೀತವಾಗಿ ನಾವೇನಿದ್ರು ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಬೇಕು, ಟೀಕೆ ಮಾಡಂಗಿದ್ರೆ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಬೇಕು. ಪರ್ಸನಲ್ ಆಗಿ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ತಮ್ಮ ಇಲಾಖೆಯಲ್ಲಿ ಸರ್ ಈ ಲೇಬರ್ಸ್ ಕಾರ್ಡ್ ಕೊಡುವಂಥ ಸಾಕಷ್ಟು ಅಕ್ರಮ ನಡೆದಿದೆ ಅಂತ ಹೇಳಿ, ಯಾಕಂದ್ರೆ ಬೇರೆ ಬೇರೆಗೆಲ್ಲ ತಗೊಂಡು ಎಲೆಕ್ಟ್ರಿಷಿಯನ್ ಆ ಥರದ್ದೆಲ್ಲ ಕಾರ್ಡನ್ನು ಕೊಡ್ತಾರೆ ಅಂತ ಕೇಳ್ಬರ್ತದೆ ದಾವಣಗೆರೆ. ಅಲ್ಲ, ನಾವು ಕೊಡ್ತಿರೋದು ಎಲ್ಲರಿಗೂ ಕೊಡ್ತೇವೆ, ಎಲೆಕ್ಟ್ರಿಷಿಯನ್ಗೂ ಕೊಡ್ತಾ ಇದೀವಿ ಕಾರ್ಡು. ಬಟ್ ಅದು ಏನಾಗ್ತದೆ, ಸುಮ್ಮನೆ ಏನು ಕೆಲಸ ಮಾಡದೇ ಇರೋರು ಕಾರ್ಡ್ ಕೊಟ್ಟಿದ್ದಾರೆ. ಅಲ್ಲ, ಏನಾಗಿರುತ್ತೆ ಕಾರ್ಡ್ ತಗೊಂಡಿರ್ಬೋದು. ಈಗ ಎಲೆಕ್ಟ್ರಿಷಿಯನ್ ಅಂತ ನೀವು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದಾಗ ಕಾರ್ಡ್ ಕೊಡಬೇಕಾಗತ್ತೆ, ಕೊಡ್ತೀವಿ. ಬಟ್ ಬೆನಿಫಿಟ್ ಕೊಡಕಲ್ಲಿಗೆ ವೆರಿಫೈ ಮಾಡಿ ಕೊಡ್ತೀವಿ. ಯಾವಾಗ ಬೆನಿಫಿಟ್ ಕೊಡ್ತಾ ಇದೀವಿ, ಬೆನಿಫಿಟ್ ಕೊಡಕಲ್ಲಿ ಲಾಸ್ಟಿಗೆ ವೆರಿಫೈ ಮಾಡೇ ಕೊಡ್ತೀವಿ. ನಾಳೆ ಮಹಿಳೆಯರು ಫೈನಲ್ ಹೋಗಿದ್ದಾರೆ ಸರ್, ಆಸ್ಟ್ರೇಲಿಯಾ ಸೋಲಿಸಿ. ವಿ ಆರ್ ಸೋ ಪ್ರೌಡ್. ಯಾಕಂದ್ರೆ ಅವ್ರಿಗೆ ಅಷ್ಟು ಪಬ್ಲಿಸಿಟಿ ಇಲ್ಲ, ನಾವು ಅಷ್ಟು ಪ್ರೋತ್ಸಾಹ ಮಾಡೋದಿಲ್ಲ, ಅವ್ರಿಗೆ ಆ್ಯಡು ಸಿಗಲ್ಲ. ಸೊ ಇವತ್ತು ನಮ್ಮ ದೇಶದಲ್ಲಿ ಕ್ರಿಕೆಟೇ ಬಹಳ ದೊಡ್ಡದು. ಈ ಒಂದು ಐ ಆಮ್ ಕ್ರಿಕೆಟ್ ಪ್ಲೇಯರ್, ಎಲ್ಲೋ ಒಂಥರ ಎಕ್ಸಸ್ ಆಗ್ಬಿಟ್ಟಿದೆ ಕ್ರಿಕೆಟ್. IPL ಬೆಟ್ಟಿಂಗು, ಇವೆಲ್ಲ ಟೂರ್ನಮೆಂಟ್ಸ್ ನೋಡ್ತಿದ್ರೆ ಐ ಆಮ್ ನಾಟ್ ಡಿಸ್ಕರೇಜಿಂಗ್ ಇಟ್. ಎಲ್ಲೋ ಒಂದು ಜಾಗದಲ್ಲಿ ಬೇರೆ ತರದ ಸ್ಪೋರ್ಟ್ಸ್ ಕೂಡ ಬೆಳಿಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಹಂಗಾಗಿ ಇವತ್ತು ಹೆಣ್ಮಕ್ಳು, ವಿಶೇಷವಾಗಿ ಮಹಿಳೆಯರು, ದೇ ಹ್ಯಾವ್ ಗಾನ್ ಟು ಫೈನಲ್ಸ್. ಐ ಆಮ್ ಹೋಪ್ಫುಲ್ ದಟ್ ವಿ ವಿಲ್ ವಿನ್ ಫೈನಲ್ಸ್ ಆಲ್ಸೋ. ಸೊ hands up to all the women who have participated and they are winning for us. So I'm sure that finals ನಾವು ಗೆಲ್ತೀವಿ ಅಂತ ನನಗೆ ನಂಬಿಕೆ ಇದೆ. ಒತ್ತಡದಲ್ಲಿ ಮ್ಯಾಚ್ ನೋಡ್ತೀರಿ ಸರ್, ಹಾಗೆ ಸಾಕಾಗುತ್ತೆ. ಕಷ್ಟ ಕಮ್ಮಿ ನೋಡೋದು, ಬಹಳ ಆಗ್ಬಿಡುತ್ತಲ್ಲ ಕ್ರಿಕೆಟ್. ನೋಡೋದೇ ಒಂಥರ ಅಲ್ಲ, ವಾಕರಿಕೆ ಅಂತೆಲ್ಲ ಹೆವಿ ಆಗ್ಬಿಡ್ತು, ತುಂಬಾ ಆಗ್ಬಿಡ್ತು ಕ್ರಿಕೆಟ್. ಬಿಕಾಸ್ ಈ IPL 2020 IPL ದಿನಾ ಬೆಳಿಗ್ಗೆ ನೋಡೋದು, ಸಾಯಂಕಾಲ ನೋಡೋದು. ಆಮೇಲೆ ನಮ್ಮ ದೇಶ ಯಾವ ವ್ಯವಸ್ಥೆಗೆ ಬಂದ್ಬಿಟ್ಟು ಅಂದ್ರೆ ನಾವು ಬಿಗ್ ಬಾಸ್ ನೋಡಿ ಚಪ್ಪಾಳೆ ಹೊಡೆಯೋರು, ಬಿಗ್ ಬಾಸ್ ಇಂದ ಮತ್ತೆ ಅಲ್ಲಿ ಮೀಡಿಯಾನ ನೋಡೋದು. ನಾವು ಈ ಕಳೆದ 10-15 ವರ್ಷ ವ್ಯತ್ಯಾಸದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನನ್ನ ಆತ್ಮಾವಲೋಕನ ಮಾಡಿ ಒಂದು ಸಮಾಜ, ಒಂದು ದೃಷ್ಟಿಯಲ್ಲಿ ಏನೋ ಒಂದು ಚಿಂತನೆಯಲ್ಲಿ ಹೋಗ್ತಕ್ಕಂಥದ್ದು ಆಗ್ಬೇಕಂಬುದು ನಮ್ಮ ಅಭಿಪ್ರಾಯ. ಸೊ ನಾನೇನು ದೊಡ್ಡ ಶಾಣೆ ಅಲ್ಲ. ಸೊ ಆದ್ರೂ ಎಲ್ಲೋ ಒಂದು ಜಾಗದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ವ್ಯಾಪಕವಾಗಿ ಚರ್ಚೆ ಆಗ್ಬೇಕು. ಯಾಕಂದ್ರೆ ಇದರಿಂದ ಬಹಳ ದೊಡ್ಡ ನೆಗೆಟಿವ್ ಪರಿಣಾಮ ಇದೆ. ಈ ನೆಗೆಟಿವ್ ಥಿಂಗ್ಸ್ ನಾವು ಬಹಳ ಪ್ರಮೋಟ್ ಮಾಡ್ತಕ್ಕಂಥದ್ರಲ್ಲಿ ಕಳೆದ 10-15 ವರ್ಷ ನಾವು ಬಹಳ ಈ ತರದ ಸಮಾಜ ಬೆಳೆದಿದೆ ಅಂತ ನನ್ನ ಅಭಿಪ್ರಾಯ. ಕುಡ್ ಬಿ ರಾಂಗ್ ಆಲ್ಸೋ. ಐ ಆಮ್ ಸಾರಿ ಇಫ್ ಐ ಆಮ್ ಹರ್ಟಿಂಗ್ ಎನಿಬಡೀಸ್ ಫೀಲಿಂಗ್ಸ್ ಬೈ ಸೇಯಿಂಗ್. ಏನಂದ್ರೆ ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಂತೋಷ್ ಬುದ್ಧ ಹೆಂಗಲ್ಲ ಇಲ್ಲ, ಅಲ್ಲಿ ಸ್ವಲ್ಪ ಬಾರೋಡ್ ನಾಲೆಜ್ ಕಲ್ತಿದೀವಿ, ಕೆಲವು ವಿಸ್ಡಮ್ ಇದೆ. ಏನೋ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕಂತ. ಇಟ್ ಇಸ್ ನಾಟ್ ಅಬೌಟ್ BJP, ಕಾಂಗ್ರೆಸ್, JDS ಅಲ್ಲ. ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕು. ರೈಟ್ ಸ್ಪಿರಿಟ್ ಇರ್ತಕ್ಕಂಥವ್ರು, ಏನೋ ಆಟಿಟ್ಯೂಡ್ ಇರ್ತಕ್ಕಂಥವ್ರು, ಮಾರಾಲಿಟಿ ಇರ್ತಕ್ಕಂಥವ್ರು, ಕಾನ್ಶಿಯಸ್ ಇರ್ತಕ್ಕಂಥವ್ರು ರಾಜಕೀಯ ವ್ಯವಸ್ಥೆಯಲ್ಲಿ ಬರಬೇಕು, ಯಂಗ್ಸ್ಟರ್ಸ್ಗಳು ಬರ್ಬೇಕೆಂಬ ಆಸೆ. ಕೆಲವೊಂದಿಷ್ಟು ಕಾರ್ಯಕರ್ತರು ಹೇಳ್ತಾ ಇದ್ರು, ಮಾತಾಡ್ತಿದ್ರು. ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ನೀವು ಬಂದ ತಕ್ಷಣ ಒಂದು ಬದಲಾವಣೆ ಬಸವರಾಜ ಹೊರಟ್ಟಿ ಅವರು ಸಹ ಮಾತಾಡಿ ಹೇಳಿದ್ರು, ಈ ಸಂಪುಟ ಏನಾದರೂ ಬದಲಾವಣೆ ಪುನಾರಚನೆ ಆದ್ರೆ ಅವ್ರಿಗೊಂದು ಮತ್ತೆ ಬೇರೆ ಉತ್ತಮ ಖಾತೆ ಕೊಡಬೇಕು ಅನ್ನೋದೊಂದು ಆಗ್ರಹ ಇದೆ. ಗ್ರಾಮೀಣ ಅಭಿವೃದ್ಧಿ ಈ ರೀತಿ ಎಲ್ಲ. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಸೊ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಡಿಸೈಡ್ ಮಾಡಲಿ. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆಲ್ಲ ಇಡೀ ಕರ್ನಾಟಕದ ರಾಜ್ಯ ಜನತೆಗೆ ನಮ್ಮ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.